ಚಿಕನ್ ಖೈಮಾ ಮಸಾಲ ಅಥವಾ ಚಿಕನ್ ಕೀಮಾ ಗೊಜ್ಜು ಚಪಾತಿ ಪೂರಿಗೆಲ್ಲ ಸಖತ್ ಕಾಂಬಿನೇಷನ್. ಈ ಕೀಮಾ ಮಸಾಲ ರೆಡ್ ಕಲರ್ ಅಲ್ಲಿ ಇದ್ರೇನೆ ತುಂಬಾ ಜನ ಇಷ್ಟಪಡ್ತಾರೆ. ಸಿಂಪಲ್ ಆಗಿ ಚಿಕನ್ ಕೀಮಾ ಗೊಜ್ಜು ಮಾಡಕ್ಕೆ ಮೊದಲು 250 ಗ್ರಾಂ ಚಿಕನ್ ಖೈಮಾಗೆ ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1/4 ಟೀ ಸ್ಪೂನ್ ಅರಿಶಿನ ಪುಡಿ, ಲಿಂಬೆ ಹಣ್ಣಿನ ರಸ ಹಾಕಿ ಮಿಕ್ಸ್ ಮಾಡಿ ಮ್ಯಾರಿನೇಷನ್ ಆಗ್ಲಿಕ್ಕೆ ಬಿಡೋಣ. ನಂತರ ಬಾಣಲಿಗೆ ಎಣ್ಣೆ ಹಾಕಿ ಜೀರಿಗೆ, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಈರುಳ್ಳಿಯನ್ನು ಹಾಕಿ ಬಾಡಿಸಿ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಬ್ಬಿರೋ ಟೊಮ್ಯಾಟೊ ಪ್ಯೂರಿಯನ್ನು ಹಾಕಿ 2 ನಿಮಿಷ ಬೇಯಿಸ್ಕೊಳ್ಳಿ. ನಂತರ ಉಪ್ಪು, ಅರಿಶಿನ ಪುಡಿ, ಖಾರಕ್ಕೆ ಬೇಕಾಗಿರುವಷ್ಟು ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಸ್ವಲ್ಪ ನೀರನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿ 5 ನಿಮಿಷ ಬೇಯಿಸ್ಕೊಳ್ಳಿ. ನಂತರ ಮ್ಯಾರಿನೇಟ್ ಆಗಿರೋ ಖೈಮಾ ಹಾಕಿ ಗ್ರೇವಿಯ ಥಿಕ್ನೆಸ್ ನೋಡಿಕೊಂಡು ಬೇಕಾಗಿರುವಷ್ಟು ನೀರನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡು ಕೊನೆಯಲ್ಲಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಟೇಸ್ಟಿಯಾದ ಚಿಕನ್ ಖೈಮಾ ಗೊಜ್ಜು ರೆಡಿ ಆಗುತ್ತೆ.